ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರು ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಪೂಜೆ ಮುಗಿಸಿ ಅಜ್ಜಿ ತುಂಬ ಥ್ಯಾಂಕ್ಸ್ ಅಜ್ಜಿ, ನಾನು ಎಲ್ಲಿ ಈ ವರ್ಷ ದಸರಾ ಹಬ್ಬ ಮಾಡೋಕ್ಕಾಗಲ್ವ ಅಂತೇಳಿ ತುಂಬ ಬೇಜಾರಾಗ್ತಾಯಿತ್ತು ನನಗೆ. ನೀವು ಬಂದಿದ್ದಕ್ಕೆ ದಸರಾ ಹಬ್ಬ ತುಂಬ ಚೆನ್ನಾಗಾಯಿತು, ಥ್ಯಾಂಕ್ಸ್ ಅಜ್ಜಿ ಅಂದಾಗ, ಥ್ಯಾಂಕ್ಸ್ ಎಲ್ಲ ಏನು ಬೇಡ ಬಿಡಮ್ಮ, ಶಾಸ್ತ್ರ ಸಂಪ್ರದಾಯಗಳು ಯಾವತ್ತೂ ನಾವು ಮರಿಬಾರ್ದು. ಇದನ್ನೆಲ್ಲ ಮಾಡಿದ್ರೆ ನಮಗೂ ಸಹ ಒಳ್ಳೆಯದಾಗುತ್ತೆ, ನಮ್ಮ ಮನೆ ಪೀಳಿಗೆಗೂ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಈ ಕಡೆ ಶಾಸ್ತ್ರ ಸಂಪ್ರದಾಯ ಆಚಾರ ವಿಚಾರ ಎಲ್ಲನೂ ಮಾಡಿದ್ರೇ ನಮ್ಮ ಮನೆಗೂ ಒಳ್ಳೆಯದಾಗುತ್ತೆ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮೊದಲು ಮಂಗಳಾರತಿ ಮಾಡಮ್ಮ ಅಂತ ಹೇಳಿ ಅಜ್ಜಿ ಅಂತಾರೆ. ಸರಿ ಆಯಿತು ಅಂಥೇಳಿ ಶ್ರುತಿ ಮೀನಾ ಅವರೆಲ್ಲನೂ ಮಂಗಳಾರತಿಗೆ ರೆಡಿ ಮಾಡ್ಕೊತಾರೆ. ಈ ಕಡೆ ಪೂಜಾ ಮತ್ತು ರೋಹಿಣಿ ಮಾತಾಡ್ಕೊಂಡು ಕೂತಿರ್ತಾರೆ. ತುಂಬ ತಲೆ ಕೆಡಿಸ್ಕೊತಾ ಇದೆಯಾ, ಫೋನ್ ಮಾಡಿ ಮಾತಾಡು ಅಂತಂದಾಗ, ಇಲ್ಲ ಪೂಜಾ, ಅವರೇ ನನಗೆ ಕಾಲ್ ಮಾಡಬೇಕು, ನಾನು ಎಲ್ಲಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿ ಅವ್ರು ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಕಲ್ವಾ, ಆವಾಗಲೇ ಅಲ್ವಾ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ ಹೇಳಿ ಗೊತ್ತಾಗೋದು. ಮೊದಲು ಅವರು ಕಾಲ್ ಮಾಡಲಿ, ಆಮೇಲೆ ನೋಡೋಣ ಅಂತ ಹೇಳಿ ಹೇಳ್ತಾರೆ. ಅದಾದಮೇಲೆ ಪೂಜಾ ಓಕೆಮ್ಮ, ನೀನು ಏನಾದರೂ ಮಾಡ್ಕೊ ಹೋಗು ಅಂತೇಳಿ ಸುಮ್ಮನೆ ಆಗ್ತಾಳೆ. ಈ ಕಡೆ ಮನಸ್ಸಲ್ಲಿ ಮನೋಜ್, ಪ್ಲೀಸ್ ಮನೋಜ್ ಕಾಲ್ ಮಾಡಿ ಮನೋಜ್ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ಅದೇ ಟೈಮ್ಗೆ ಮನೋಜು ಸಹ ಕಾಲ್ ಮಾಡ್ತಾನೆ. ಬಟ್ ಈ ಕಡೆ ರೋಹಿಣಿ ಕಾಲೇ ಪಿಕ್ ಮಾಡೋದಿಲ್ಲ. ರೋಹಿಣಿ ಮನೋಜ ಕಾಲ್ ಮಾಡಿದ ತಕ್ಷಣ ತುಂಬ ಖುಷಿಯಾಗೋಗುತ್ತೆ. ಅದೇ ಟೈಮಿಗೆ ಪೂಜೆಗೆ ಫೋನನ್ನು ತೋರಿಸ್ತಾಳೆ. ಮತ್ತು ಇನ್ನೇನೆ ಫೋನ್ ಮಾಡಿ ಪಿಕ್ ಮಾಡು ಅಂತ ಅಂದಾಗ, ಇಲ್ಲ ನಾನು ಕಾಲನ್ನು ಪಿಕ್ ಮಾಡೋದಿಲ್ಲ, ನಾನು ಎಲ್ಲಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಅಂತ ಅವರು ಟೆನ್ಷನ್ ತೊಗೊಬೇಕು, ತಿಂದ್ಲಾ ಉಂಡ್ಲಾ, ಯಾರ ಮನೇಲಿದ್ದಾಳೆ, ಏನು ಮಾಡ್ಕೊಂಡಿದ್ದಾಳೆ, ನನ್ನ ಹೆಂಡತಿ ಹೆಂಗಿದ್ದಾಳೆ ಅನ್ನೋದು ಅವ್ರಿಗೂ ಇರಬೇಕಲ್ವ, ಅವ್ರಿಗೂ ಪ್ರೀತಿ ಇರಬೇಕಲ್ಲ ಅಂತಾಳೆ. ಅದಕ್ಕೆ ಈ ಕಡೆ ಪೂಜಾ, ನೀನು ಏನಾದರೂ ಮಾಡ್ಕೊಂಡು ಹೋಗು, ಹಾಳಾಗೋಗು ಅಂತೇಳಿ ಅಲ್ಲಿಂದ ಎದ್ದೋಗ್ಬಿಡ್ತಾರೆ. ಈ ಕಡೆ ಮನೋಜ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರೆ ರೋಹಿಣಿ ಫೋನ್ ನೋಡಿಕೊಂಡು ತುಂಬ ಖುಷಿಯಾಗಿ ಫೀಲ್ ಆಗ್ತಾ ಇರ್ತಾಳೆ. ಕೊನೆಗೂ ನನ್ನ ಮೇಲೆ ಪ್ರೀತಿ ಬಂತಲ್ವ ಮನೋಜ್ ನಿಮಗೆ ಅಂತ ಹೇಳಿ ಮನಸ್ಸಲ್ಲೇ ಖುಷಿ ಪಡ್ತಾ ಇರ್ತಾಳೆ. ಕಾಲನ್ನು ಪಿಕ್ ಮಾಡೋದಿಲ್ಲ. ಈ ಕಡೆ ಪೂಜಾನೂ ಸಹ ರೋಹಿಣಿ ಮಾಡೋದನ್ನು ನೋಡಿ ಸೈಲೆಂಟಾಗಿ ಹೊರಡ್ಬಿಡ್ತಾಳೆ. ಮನೆಯವರೆಲ್ಲ ಯಾಕೋ ಏನೋ ಆಯಿತು ಅಂದರೆ ಯಾರಿಗೆ ಗೊತ್ತು ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಈ ಕಡೆ ಸೂರ್ಯ, ಅಲ್ಲಪ್ಪ ಫೋನ್ ಮಾಡೋಕ್ಕೆ ಹೋಗಿದ್ದೆ ಅಲ್ಲಪ್ಪ, ಅದನ್ನು ಏನಾಯಿತು ಅಂತ ಕೇಳ್ತಾರದು ಎರಡು ಅಂದಾಗ, ಅವಳು ಫೋನ್ ತೆಗ್ದಿಲ್ಲ, ನಾನೇನು ಮಾಡಲಿ ಅಂತ ಹೇಳಿ ಅಂತಾನೆ. ಯಾಕೆ ಅಂತಾರೋ ಅಂಥೇಳಿ ರವಿ ಕೇಳಿದಾಗ, ಯಾರಿಗೆ ಗೊತ್ತು ಅಂತ ಹೇಳಿ ಈ ಕಡೆ ಅಂತಾರೆ. ಅಲ್ಲ ಕಣೋ, ಫೋನ್ ಮಾಡಿ ನೀನು ಯಾಕೆ ಏನಾಯ್ತು ಅಂತ ಕೇಳಬೇಕಲ್ಲ ಅಂದಾಗ, ನಾನು ಯಾಕೆ ಫೋನ್ ಮಾಡಬೇಕು ಅಂತ ಹೇಳಿ ಅಂತಾನೆ. ಈ ಕಡೆ ಮೀನಾ, ಪಾಪ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೋ, ಏನು ಮಾಡ್ಕೊಂಡಿರ್ತಾರೋ ಅವರು ಅಂತ ಹೇಳಿ ಅಂತಾರೆ. ಅದಕ್ಕೆ ಈ ಕಡೆ ಮನೋಜ, ಅವಳ್ಯಾಕೆ ಕೋಪ ಮಾಡ್ಕೋಬೇಕು, ಅವಳ್ಯಾಕೆ ಬೇಜಾರು ಮಾಡ್ಕೋಬೇಕು, ಅದೆಲ್ಲ ಮಾಡ್ಕೊಳ್ಳೋಂಗಿಲ್ಲ, ಮೋಸ ಮಾಡಿರೋದು ಅವಳು, ಸುಳ್ಳು ಹೇಳಿರೋದು ಅವಳು, ನಾನು ಕೋಪ ಮಾಡ್ಕೊಬೇಕು, ಅವಳೆಲ್ಲ ಮಾಡ್ಕೊಳ್ಳೋದು ಅಂತ ಹೇಳಿ ಅಂತಾಳೆ. ಎಲ್ಲ ನೀವು ಗಂಡ ಹೆಂಡ್ತಿರಿಂದನೇ ಆಗಿದ್ದು, ನೀವು ಸುಮ್ಮನೆ ಇದ್ದು ಬಿಡ್ರಿ ಅಂತ ಹೇಳಿ ಅಂತಾರೆ. ಅದಕ್ಕೆ ಈ ಕಡೆ, ನೀನು ಯಾವತ್ತೂ ಸುಳ್ಳು ಹೇಳಿಲ್ಲ ಮನೋಜ, ನೀನು ಆ ಥರ ಸುಳ್ಳು ಹೇಳಿದ್ಯಾ ಅಂತ ನಿನ್ನೂ ನಾವು ಮನೆ ಬಿಟ್ಟು ಆಚೆ ಹಾಕ್ಬಿಡೋಕ್ಕಾಗುತ್ತೇನೋ ಅಂತ ಹೇಳಿ ಅಂತಾನೆ. ಅದೇ ಟೈಮ್ಗೆ ಇನ್ನೊಂದು ಸಲ, ನಿಮ್ಮ ಗಂಡ ಹೆಂಡ್ತಿ ನಿಮ್ಮಿಂದನೇ ಆಗಿದ್ದು, ಸುಮ್ಮನೆ ಇರ್ತಾರೆ ಅಂದ ತಕ್ಷಣ ಈ ಕಡೆ ರಂಗನಾಥ್, ಯಾಕಪ್ಪ ಅವ್ರೇನೋ ಮಾಡಿದ್ರು, ಅವ್ರ ಮೇಲೆ ಯಾಕೋ ಕೂಗಾಡ್ತಾ ಇದೆಯಾ, ಫೋನ್ ಮಾಡಿ ಫಸ್ಟು ಬರೋಕ್ಕೆ ಹೇಳು ಅಂತ ಹೇಳಿ ಈ ಕಡೆ ರಂಗನಾಥ್ ಅಂತಾನೆ. ಅಲ್ಲಪ್ಪ ಅದು ಅಂದಾಗ, ಬಾಯಿ ಮುಚ್ಕೊಂಡು ಫೋನ್ ಮಾಡಿ ಬರೋಕ್ಕೆ ಹೇಳು ಅನ್ನಲ್ಲ, ಫೋನ್ ಮಾಡು ಅಂತ ಅಂತಾರೆ. ಅದಕ್ಕೆ ಈ ಕಡೆ ಅಜ್ಜಿ, ಅಲ್ಲ ಕಣೋ, ಮದುವೆ ಆಗೋದಕ್ಕೆ ಮುಂಚೆ ವಾರಾನುಗಟ್ಲೆ ಫೋನಲ್ಲಿ ಮಾತಾಡ್ಕೊಂಡಿರ್ತೀರ, ಆವಾಗ ನಿಮ್ಗೆ ಇದಾಗಲ್ವಾ, ಫೋನ್ ಮಾಡಿ ಮಾತಾಡು ಅಂತಾರೆ. ಈ ಕಡೆ ಅದೇ ಟೈಮ್ಗೆ ರಂಗನಾಥ್ಗೆ, ನೀನು ಸಹ ಫೋನ್ ಮಾಡಿ ಶಾಂತಿನ ಬರೋಕ್ಕೆ ಹೇಳೋ ರಂಗನಾಥ್ ಅಂದಾಗ, ಇಲ್ಲಮ್ಮ ಅವಳು ಫೋನ್ ತೆಗಿಯೋದಿಲ್ಲ, ಈ ಟೈಮಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದಾಗ, ಅವನು ಫೋನ್ ಮಾಡಲ್ಲ, ನೀನು ಫೋನ್ ಮಾಡಲ್ಲ, ಸರಿಯಿತು ಬಿಡ್ರಿ ಇಬ್ರಿಗೂ ಅಂತ ಅಂತಾಳೆ. ಈ ಕಡೆ ರಂಗನಾಥ್, ಅವಳು ಈಗ ಫೋನ್ ರೋಹಿಣಿ ತೆಗ್ದಿಲ್ಲ ಅಂದರೆ ಅದಕ್ಕೂ ತುಂಬ ಕೋಪ ಮಾಡ್ಕೊತಾಳೆ, ಸುಳ್ಳು ಹೇಳಿರೋದು ಅವಳಿಗೆ ಅಷ್ಟು ಕೊಬ್ಬಿರಬೇಕಾದ್ರೆ ಏನು ಮಾಡಿದಿರೋ ನನಗೆ ಎಷ್ಟು ಇರಬೇಕು, ಅದರಿಂದ ಎರಡರಷ್ಟು ಕೋಪ ಇದೆ ನನಗೂ ಅಂತಾಳೆ ಅಂತ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ರೋಹಿಣಿಯವ್ರು ಫೋನ್ ಮಾಡಿ ಮಾತಾಡಿದರೆ ಇಷ್ಟೊತ್ತಿಗೆಲ್ಲ ಸರಿ ಹೋಗ್ತಾಯಿತ್ತಲ್ವ, ಈ ರೋಹಿಣಿಯವ್ರಿಗೆ ಬುದ್ಧಿನೇ ಇಲ್ಲ ಅಂದಾಗ, ಈ ಕಡೆ ರವಿ, ಅತ್ತಿಗೆ ಅಷ್ಟೇ ಅಲ್ಲ, ನೀನು ಹಂಗೆ ಅಲ್ವಾ, ಆ್ಯನಿವರ್ಸರಿ ದಿನ ಎಷ್ಟು ಕೋಪ ಮಾಡಿಕೊಂಡೆ ನನ್ನ ಮೇಲೆ ಅಂತ ಎಲ್ಲರೂ ಹುಡುಗಿರು ಹಿಂಗೆ ಅಂತ ಅಂತಾನೆ. ಹಂಗಂದ ತಕ್ಷಣವೇ, ಏನು ನನ್ನ ಮೇಲೆ ಜಗಳಕ್ಕೆ ಬರ್ತಾ ಇದೆಯಾ ಬಾಬಾ ಅಂತ ಹೇಳಿ ಹೋಗ್ತಾನೆ. ಅಯ್ಯೋ ದಯವಿಟ್ಟು ನೀವು ಸುಮ್ಮನಿರಪ್ಪ, ಈಗ ಒಬ್ಬರು ಗಂಡ ಹೆಂಡತಿ ಜಗಳ ಬಿಡ್ಸೋಕ್ಕೆ ಹರಸಾಹಸ ಮಾಡ್ತಾಯಿದ್ದೀರಿ, ಇನ್ನೊಂದು ಗಂಡ ಹೆಂಡ್ತಿನ ಬಿಡಿಸೋದಕ್ಕೋಸ್ಕರ ಹರಸಾಹಸ ಮಾಡಬೇಕು ನಾವು ಅಂತ ಹೇಳಿ ಅಂತ. ಈ ಕಡೆ ರವಿಗೆ ಶ್ರುತಿ, ಏನು ಇದು ಥ್ರಿಲ್ಲೇ ಬರ್ತಾಯಿಲ್ಲ, ರೋಹಿಣಿಯವರು ಬಂದಿಲ್ಲ, ಅತ್ತೆನೂ ಬಂದಿಲ್ಲ, ಏನು ಜಗಳನೇ ನಡೀತಲ್ಲ, ನನಗೇನು ಥ್ರಿಲ್ಲೇ ಇಲ್ಲ ಅಂತೇಳಿ ಈ ಕಡೆ ಶ್ರುತಿ ಅಂತ ಇರ್ತಾಳೆ. ಅದಕ್ಕೆ ರವಿ, ಅಯ್ಯೋ
ಈ ಕಡೆ ರಂಗನಾಥ ಅವಳು ತುಂಬ ಆಟ ಮಾರಿ ಅಮ್ಮ, ಅವಳು ಖಂಡಿತವಾಗ್ಲೂ ಬರೋದಿಲ್ಲ, ರೋಹಿಣಿ ಫೋನ್ ತೆಗ್ದಿಲ್ಲ ಅಂತ ಅಂದಾಗ ಸೂರ್ಯ ಹೌದು ಸುಮ್ಮನೆ ಅದರಲ್ಲಿ ಸಕ್ಕರೆ ಮಿರಿದವ್ರು ಯಾರು ಇಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ಮನೋಜ್ ಅವರೇ ನೀವಾದರೂ ಕಾಲ್ ಮಾಡಿ ಬರೋ ಕೇಳಿ ಮನೋಜ್ ಅವರೇ ರೋಹಿಣಿ ಅವ್ರನ್ನ ಅಂತ ಅಂತಾರೆ. ಅದಕ್ಕೆ ಅವಳು ಫೋನೇ ತೆಗಿತಾ ಇಲ್ಲ, ನಾನು ಫೋನ್ ಮಾಡಲ್ಲ ಅಂತ ಹೇಳಿ ಈ ಕಡೆ ಮನೋಜ್ ಅಂತಾನೆ ಫೋನ್ ಮಾಡು ಅಂತ ಹೇಳ್ತಾನೆ ಇದಿರಲ್ವಾ, ಗೊತ್ತಾಗಲ್ಲ ನಿನಗೆ, ಅಷ್ಟು ಮಾತ್ರ ಬಾಯಿ ಮುಚ್ಕೊಂಡು ಫೋನ್ ಮಾಡು ಅಂತೇಳಿ ಅಜ್ಜಿ ರಂಗನಾಥ್ ಬೈತಾರೆ. ಸರಿ ಅಂತೇಳಿ ಈ ಕಡೆ ಮನೋಜ್ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ತಕ್ಷಣ ರೋಹಿಣಿ ಪಟ್ ಅಂತ ಫೋನ್ ತೆಗಿತಾರೆ. ಸರಿ ಯಾಕೆ ಫೋನ್ ತೆಗಿದಿಲ್ಲ ಅಂತ ಅಂದಾಗ ನೀನೇ ಫೋನ್ ಮಾಡಿಲ್ಲ ಅಂತ ಕೇಳ್ತಾರೆ. ನೀವು ಕಾಲ್ ಮಾಡ್ತೀರಾ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೆ ಮನೋಜ್ ನಾನು ಅಂತ ಹೇಳಿ ಅಂತಾರೆ. ಹೌದು ಮೋಸ ಮಾಡಿರೋದು ನೀನು, ಎಲ್ಲ ಮಾಡಿರೋದು ನೀನು, ನಾನೇ ಕಾಲ್ ಮಾಡಲಿ, ನೀನೇ ಕಾಲ್ ಮಾಡಬೇಕಿತ್ತಲ್ಲ ಅಂತ ಅಂತಾರೆ. ಸರಿ ಈ ಕಡೆ ಅಜ್ಜಿ ಬಂದಿದ್ದಾರೆ ಬಾ ಅಂತ ಅಂತಾರೆ. ಅಜ್ಜಿ ಬಂದಿದ್ದಾರೆ ಅಂತ ನಾನು ಕರಿತಾ ಇದೆಯಾ, ನನ್ನ ಮೇಲೆ ಪ್ರೀತಿಯಿಂದ ನೀನು ಕರಿತಾ ಇಲ್ವಾ ಅಂತ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ರವಿ ನನ್ನ ಮೇಲೆ ಪ್ರೀತಿ ಇದೆ, ನೋಡ್ಬೇಕಂತ ಅನಿಸ್ತಿದೆ ಬಾ ಅಂತ ಹೇಳಿ ಕರಿಯೋ, ಬಾಳೆ ಕಂಬದಲ್ಲೇ ಹಾಕ್ಬಿಡ್ತೀನಿ ನಾನು ಅಂತ ಹೇಳಿ ಈ ಕಡೆ ರವಿ ಕೂಗಾಡ್ತಾ ಇರ್ತಾನೆ. ಸರಿ ಹೌದು ನನ್ನ ಮೇಲೆ ಹೌದು ಪ್ರೀತಿನೂ ಇದೆ, ಬಾ ನಾನು ನೋಡ್ಬೇಕು ನಿನ್ನ ಅಂತ ಹೇಳಿ ಕರಿತಾನೆ. ಇಲ್ಲ ನಾನು ಬರಬೇಕಂದ್ರೆ ನನ್ನ ಕಡೆಯಿಂದ ಒಂದು ಕಂಡೀಷನು ಅಂತ ಹೇಳಿ ಈ ಕಡೆ ರೋಹಿಣಿ ಅಂತೇಳಿ, ಅದರೊಳಗೆ ಕಂಡೀಷನ್ ಬೇರೆ ನಿನಗೆ ಏನು ಅಂತಂದಾಗ ಅತ್ತೆ ನಾನು ಯಾವುದೇ ಕಾರಣಕ್ಕೆ ಹೊಡಿಬಾರ್ದು ಅಂತಾಳೆ. ಈ ಕಡೆ ಸೂರ್ಯ ಸರಿ ಕಣೋ ದಯವಿಟ್ಟು ಪೌಡ್ರಮ್ಮಗೆ ಫೋನ್ ಬರೋ ಕೇಳೋ ಅಂತ ಹೇಳಿ ಸೂರ್ಯನ ಅಂತ ಇರ್ತಾನೆ. ಆದರೆ ಸಕ್ಕರೆ ಹೊಡಿಯೋದು ಬಿಡೋದು ಈಗಲೇ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ, ಅದು ನಮಗೆ ಗೊತ್ತಿಲ್ಲ ಅಂತ ಹೇಳಿ ಈ ಕಡೆ ಸೂರ್ಯ ಅಂತಾನೆ. ಅದಕ್ಕೆ ರೋಹಿಣಿ ಇಲ್ಲ ಮನೋಜ್, ನನ್ನನ್ನು ಹೊಡೆಯೋ ಅಧಿಕಾರ ನಿಮಗೆ ಮಾತ್ರ ಇರೋದು, ನೀವು ಹೊಡೀರಿ ಬಡೀರಿ ಏನಾದರೂ ಮಾಡಿರಿ, ಆದರೆ ಅತ್ತೆ ಮಾತ್ರ ನನ್ನ ಮೇಲೆ ಕೈ ಮಾಡಬಾರ್ದು, ಅತ್ತೆ ನಾನು ಹೊಡೆಯೋದಿಲ್ಲ ಅಂತಂದರೆ ಮಾತ್ರ ನಾನು ಬರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಈ ಕಡೆ ಅಜ್ಜಿ ನಾನು ಇದೀನೇ ಇಲ್ಲಿ ಬಾರೆ ಅಂತ ಅಂತಾರೆ. ಏನಾಗಿದೆ ಏನು ಅಂತ ಎಲ್ಲರೂ ಕೂತು ಮಾತಾಡೋಣ ಅಂತಲೇ ನಿಮ್ಮನ್ನು ಕರಿತಿರೋದು, ಇನ್ನು ಅರ್ಧ ಗಂಟೆಲಿ ನೀನು ಇಲ್ಲಿ ಬರಬೇಕು, ನಿನ್ನ ಅವರಂಗೆ ಆಟ ಎಲ್ಲ ನನ್ನ ಹತ್ರ ಬೇಡ, ಫಸ್ಟು ಬೇಗ ಬಾ ಅಂತೇಳಿ ಅಂತಾರೆ. ಸರಿ ಆಯಿತು ಅಂಥೇಳಿ ರೋಹಿಣಿ ಒಪ್ಕೊತಾಳೆ. ಈ ಕಡೆ ಪೂಜಾ ಹುಷಾರು ಕಣೆ, ನೀವು ಮಾತಾಡೋಕೆ ಹೋಗ್ತಾ ಇದೆಯಾ, ಕ್ವಶನ್ ಮೇಲೆ ಕ್ವಶನ್ ಮಾಡಿ ನಿನ್ನ ಸಾಯಿಸ್ತಾರೆ, ಯಾವುದೇ ಕಾರಣಕ್ಕೂ ಕೃಷ್ ಸತ್ಯನ ಮಾತ್ರ ಬಾಯಿ ಬಿಡಬೇಡ, ಹುಷಾರು ಅಂತೇಳಿ ಅಂತಾರೆ. ಹೌದು ಕಣೆ ಹೋಗಲೇಬೇಕು, ಅದು ನನ್ನ ಮನೆ, ನನ್ನ ಸಂಸಾರ, ನನ್ನ ಮನೆಯವರು, ಏನೇ ಆದರೂ ಎದುರಿಸಲೇಬೇಕು, ಈ ಸಿಚುವೇಶನ್ನ ನಾನೇ ಎದುರಿಸ್ಬೇಕು, ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಈ ಕಡೆ ರೋಹಿಣಿನೂ ಸಹ ಹೋಗೋಕೆ ರೆಡಿ ಆಗ್ತಾ ಇರ್ತಾಳೆ. ಇನ್ನೇನು ಶಾಂತಿಗೆ ಕಾಲ್ ಮಾಡಬೇಕು ಅಂತ ಅನ್ಕೊತಾ ಇರ್ತಾರೆ. ಅದೇ ಟೈಮಿಗೆ ಕಸ್ತೂರಿ ತಗೊಳ್ಳಿ ಕಾಫಿ ಕುಡಿ ಅಂತಂದಾಗ ಕಾಫಿ ನನ್ನ ತಲೆ ಮೇಲೆ ಸುರಿ ಅಂತ ಅಂತಾಳೆ. ನಾನೇನೇ ಮಾಡಿದೆ ಅಂತಂದಾಗ ನೀನೇ ಅಲ್ವಾ ಅವಳನ್ನ ಪರಿಚಯ ಮಾಡಿಸಿದ್ದು, ಎಲ್ಲರೂ ಬಿಲ್ಡಪ್ ಮೇಲೆ ಬಿಲ್ಡಪ್ ಕೊಟ್ಟರೆ ನೀನು ಅವಳಿಗೋಸ್ಕರ ಬಿಲ್ಡಿಂಗೇ ಕಟ್ಬಿಟ್ಟಲ್ಲಮ್ಮ ಅಂತಂದಾಗ ಇಲ್ಲ ಕಣೆ ನಂದೇನು ತಪ್ಪಿಲ್ಲ ರೇ, ನೀನು ಹೆಂಗೆ ಮಾಡಿದ್ಯೋ ನಾನು ಹಂಗೆ ಮಾಡಿದ್ದೀನಿ, ಅವಳು ರೋಹಿಣಿ ಇಂಥ ಕೆಲಸ ಮಾಡ್ತಾಳೆ ಅಂತ ನನಗೇನೇ ಗೊತ್ತು, ನಂದು ಅದರಲ್ಲಿ ಏನೇ ತಪ್ಪು ಅಂತಂದಾಗ ಅವಳು ನಾರದ ಮನೇನ ಕರ್ಕೊಂಬಂದು ಬಿಟ್ಟಿದ್ಯಲ್ಲಮ್ಮ, ಮತ್ತು ಏನೇ ಮಾತಾಡ್ತೀಯ ನೀನು ನನ್ನ ಹತ್ರ ನೀನು ಅಂತ ಅಂತಾರೆ. ಅದೇ ಟೈಮಿಗೆ ಶಾಂತಿಗೆ ಕಾಲ್ ಬರುತ್ತೆ. ಅಣ್ಣಗೆ ಪಾಪ ಹುಷಾರಿಲ್ಲ ಏನಿಲ್ಲ, ಕಾಲ್ ಮಾಡ್ತಾ ಇದ್ದೀರಲ್ಲ ದಯವಿಟ್ಟು ಫೋನ್ ಮಾಡಿ ಅದೇನು ಅಂತ ಕೇಳು ಶಾಂತಿ ಪ್ಲೀಸ್ ಶಾಂತಿ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಈ ಕಡೆ ರಂಗನಾಥ್ ಕಾಲನ್ನು ಪಿಕ್ ಮಾಡ್ತಾಳೆ. ಎಲ್ಲಿದ್ದೀಯ ಅಂತ ಕೇಳಿ ರಂಗನಾಥ್ ಕೇಳ್ತಾರೆ. ಇಲ್ಲೇ ಕಸ್ತೂರಿ ಮನೆಯಲ್ಲಿದ್ದೀನಿ ಅಂತಂದಾಗ ನಿಮ್ಗೆ ಹೆಂಗೆ ಗೊತ್ತಾಯಿತು, ಕರೆಕ್ಟಾಗಿ ಹೇಗೆ ಹೇಳಿದ್ರಿ ಅಂತ ಕೇಳ್ತಾಳೆ. ನಿನ್ನ ನಿನ್ಗೆ ಬಾಯಿ ಕೊಡೋರು ಬೇರೆ ಯಾರಿದ್ದಾರೆ ಪಾಪ, ಅಲ್ಲೂ ಅವರೊಬ್ಬರೇ ಅಲ್ವಾ ಇರೋದು ಅಂತ ಹೇಳಿ ಶಾಂತಿ ಅಂತಾಳೆ. ಈ ಕಡೆ ಸರಿ ಮನೆಗೆ ಬಾ ಮಾತಾಡೋಣ ಅಂತ ಅಂತಾಳೆ. ರೋಹಿಣಿನೂ ಬರ್ತಾ ಇದ್ದಾಳೆ, ನೀನು ಬಾ ಅಂದಾಗ ಅವಳು ಏನಕ್ಕೆ ಬರ್ತಾ ಇದ್ದಾಳೆ ಅಂದಾಗ ನಾವೇ ಕಾಲ್ ಮಾಡಿ ಕರೆದಿರೋದು ಅಂತ ಹೇಳಿ ಅಂತಾಳೆ. ಅವಳಿರೋ ಜಾಗಕ್ಕೆ ನಾನು ಬರೋದಿಲ್ಲ, ನಾನು ಯಾಕೆ ಬರಬೇಕು ಅಂತ ಅಂತಾಳೆ. ಅದಕ್ಕೆ ಮನೋಜ್ ಯಾಕೆ ಕಾಲ್ ಮಾಡಬೇಕಿತ್ತು ಅಂತ ಅಂದಾಗ ನಾನು ನಿನಗೆ ಯಾಕೆ ಕಾಲ್ ಮಾಡಬೇಕಿತ್ತು ಅಂದಾಗ ರೀ ನಾನು ನಿಮ್ಗೆ ಹೆಣ್ತೀರಿ ಅಂತಂತಾರೆ. ಅದೇ ರೀತಿ ಮನೋಜ್ಗೂ ಅವಳು ಸಹ ಹೆಣ್ತಿ ಬಾರೆ ಅಂತೇಳಿ ಕರೀತಾರೆ. ಅವಳನ್ನ ಸಾಯಿಸ್ಬಿಡ್ತೀನಿ ನಾನು ಬಂದರೆ ಅಲ್ಲಿ ಅಂತೇಳಿ ಅಂತಾರೆ. ಈ ಕಡೆ ಅಮ್ಮ ಬಂದಿದ್ದಾರೆ ಬಾರೆ ಅಂತಂದಾಗ ಅವ್ರಿಗೆ ಯಾರು ಫೋನ್ ಮಾಡಿ ಹೇಳಿದ್ದು ಅಂಥೇಳಿ ಶಾಂತಿ ಅಂತಾಳೆ. ಮನೆಗಳು ಒಡೆದೋಗಿದೆ ಅಂದಾಗ ಒಂದು ಮಾಡೋಕ್ಕೆ ಯಾರಾದರೂ ಒಬ್ಬರು ಬರಲೇಬೇಕಲ್ವಾ ಅಂತ ಹೇಳಿ ಈ ಕಡೆ ಅಂತಾಳೆ. ಸರಿ ನಾನು ಬರ್ತೀನಿ, ಅವಳು ನೋಡಿಬೇಕಾದ್ರೆ ಬೈಬೇಕಾದ್ರೆ ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಸರಿ ಅಂತೇಳಿ ಅಂತಾರೆ. ಯಾಕಂದರೆ ನಾನು ಅವ್ರ ಅತ್ತೆ ಅಂತ ಹೇಳಿ ಶಾಂತಿ ಅಂತಾಳೆ. ಹೌದು ನಿನಗೆ ನಮ್ಮಮ್ಮ ಅತ್ತೆ ಅಲ್ವಾ, ಬಾ ಫಸ್ಟು ಅಂತೇಳಿ ಅಂತಾಳೆ. ಸರಿ ಬರ್ತೀನಿ ಅಂಥೇಳಿ ಈ ಕಡೆ ಶಾಂತಿನೂ ಸಹ ಒಪ್ಕೊತಾಳೆ. ಈ ಕಡೆ ಕಸ್ತೂರಿಗೆ ಊಟ ತಿಂಡಿ ಏನೂ ತಿಂದಿಲ್ಲ ರೀ, ಅಟ್ಲೀಸ್ಟ್ ಬೆಣ್ಣೆ ಮುರ್ಕು ಕೊಡ್ತೀನಿ ಅದಾದರೂ ತಿನ್ನೋಂದಾಗ ನಾನು ಹೋದ್ಮೇಲೆ ಖುಷಿಯಾಗಿ ನೀನು ಕುತ್ಕೊಂಡು ಬೆಣ್ಣೆ ಮುರ್ಕು ತಿನ್ಕೊಂಡು ಕುತ್ಕೊ ಅಂತ ಹೇಳ್ತಾರೆ. ಯಾಕೆ ಶಾಂತಿ ಹಂಗಂತಿ ಅಂತಂದರೆ ಇನ್ನೇನು ಅಲ್ಲಿಗೆ ಹೋಗಿ ಅವಳಿಗೆ ಹಬ್ಬ ಬಿಡಿಸ್ಬಿಟ್ಟು ಆಮೇಲೆ ನಿನಗೆ ಬಂದು ಮಾಡ್ತೀನಿ ನಿನಗೆ ಪೂಜೆ ಅಂತಾಳೆ. ಬಾಯಿ ಮುಚ್ಕೊಂಡಿರೆ ಎಷ್ಟು ಅಂತ ನಾನು ಹೇಳೋದು, ನಾನು ಹೇಳ್ತಾ ಅಲ್ವಾ ನಂದೇನೋ ತಪ್ಪಿಲ್ಲ ಅಂತ, ಮತ್ತೆ ಹೇಳಿದ್ನೇ ಹೇಳ್ತೀಯಲ್ಲರೇ, ನೀನು ಹೆಂಗೆ ನಂಬಿ ಮೋಸ ಹೋಗಿದ್ದೆ, ನಾನು ಹಂಗೆ ಅಲ್ವಾ ನಂಬಿ ಮೋಸ ಹೋಗಿರೋದು, ಹೇಳ್ತಾ ಇದ್ರೆ ಮತ್ತೆ ನನ್ನ ಮೇಲೆ ಕೂಗಾಡ್ತಾ ಇದೆಯಾ, ಹೋಗು ಮೊದಲು ಎಲ್ಲಿ ಇರೋ ಎನರ್ಜಿ ಎಲ್ಲ ಇಲ್ಲೇ ವೇಸ್ಟ್ ಮಾಡ್ಕೋಬೇಡ,
ಮೊದಲು ಹೋಗಿ ಅಲ್ಲಿ ಮಾತಾಡು, ಅದಾದಮೇಲೆ ಬಂದು ನನ್ನನ್ನು ಮಾತಾಡಿ ಅಂತ ಹೇಳ್ತಾರೆ. ಅದಕ್ಕೆ ಶಾಂತಿ ಸರಿ ಆಯಿತು ನಾನು ಹೋಗ್ತೀನಿ, ಈ ಮಿಕ್ಕಿರೋ ಬ್ಯಾಗ್ನ ಬರ್ತೀಯಲ್ಲ ನೀನು ಜೊತೆಲೇ ಎತ್ಕೊಂಬಂದ್ಬಿಡು ಅಂತ ಹೇಳಿ ಅಲ್ಲಿಂದ ಶಾಂತಿ ಹೊರಡ್ತಾಳೆ. ಹೊಡೆದ ತಕ್ಷಣ ಅಯ್ಯೋ ಅಲ್ಲಿ ಹೋಗಿ ರೋಹಿಣಿಗೆ ಇನ್ನೇನು ಕಾಟ ಕಾದಿದೆಯೋ, ಇನ್ನೆಷ್ಟು ಕೆಲಸ ಕೊಡ್ತಾಳೋ ಇವಳು ರೋಹಿಣಿಗೆ ಅಂಥೇಳಿ ಈ ಕಡೆ ಕಸ್ತೂರಿ ಬೈಕೊಂತ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಅಜ್ಜಿ ಅಮ್ಮ ನೀನು ಆರತಿ ಮಾಡು, ಪೂಜೆ ಎಲ್ಲ ರೆಡಿ ಆಯಿತು ಅಂತಾರೆ. ಅಜ್ಜಿ ಇದು ಆಯುಧದ ಪೂಜೆ ತಾನೇ ಅಜ್ಜಿ ಅಂದರೆ ಹೌದು ಕಣ, ಯಾಕೋ ಅಂದರೆ ಅಯ್ಯೋ ಯಾವುದೋ ಒಂದೇ ಒಂದು ವಸ್ತು ಮಿಸ್ ಮಾಡಿಬಿಟ್ರಲ್ಲ ಅಂದಾಗ ಯಾವುದು ಆ ವಸ್ತು ಅಂದಾಗ ಹೋಗಿ ಬೆಲ್ಟನ್ನೇ ಎತ್ಕೊಬರ್ತಾನೆ. ಬೆಲ್ಟ್ ಎತ್ಕೊಂಬಂದು ಇಲ್ಲ ಇದು ಆಯುಧ ಪೂಜೆಗಿಟ್ಟು ಪೂಜೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಪೂಜೆ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ರೋಹಿಣಿ ಮತ್ತು ಶಾಂತಿ ಇಬ್ಬರು ಒಂದೇ ಸಲ ಬಂದು ಹಿಡಿತಾರೆ. ಈ ಕಡೆ ಶಾಂತಿಗೆ ಅಮ್ಮ ನನ್ನ ಹತ್ರ ಚಿಲ್ಲರೆ ಇಲ್ಲ ಅಂಥೇಳಿ ಡ್ರೈವರ್ ಅಂತಾನೆ. ಅದಕ್ಕೆ ಈ ಕಡೆ ರೋಹಿಣಿ ಅತ್ತೆ ನಾನು ಕೊಡ್ತೀನಿ ಅತ್ತೆ ಅಂದಾಗ ನನ್ನ ಹತ್ರ ಚಿಲ್ಲರೆ ಇಲ್ಲ, ಆದರೆ ಚಿಲ್ಲರೆ ವ್ಯಕ್ತಿಗಳಿದ್ದಾರೆ ಅಂತ ಹೇಳಿ ರೋಹಿಣಿ ನೋಡ್ಕೊಂಡು ಅಂತಾಳೆ. ಈ ಕಡೆ ಅಮ್ಮ ನನ್ನ ಹತ್ರ ಚೇಂಜ್ ಇಲ್ಲ, ಎಲ್ಲರೂ ಫೋನ್ಪೇನೇ ಮಾಡೋದು, ನೀವೇ ದುಡ್ಡು ಕೊಡ್ತಾ ಇರೋದು, ನಾನು ಇಲ್ಲಿಂದ ತೊಗೊಂಬರಲಿ ಚೇಂಜ್ ಅಂದಾಗ ಚೇಂಜೆಲ್ಲ ಏನು ಬೇಡ ಬಿಡಪ್ಪ ನೀನೇ ಇಟ್ಕೊ ಅಂತ ಹೇಳಿ ದುಡ್ಡನ್ನು ಕೊಟ್ಟು ಈ ಕಡೆ ರೋಹಿಣಿನ ನೋಡಿಕೊಂಡು ಕೋಪದಲ್ಲಿ ಮನೆ ಒಳಗಡೆ ಹೋಗಿಬಿಡ್ತಾಳೆ. ಅದೇ ಟೈಮ್ಗೆ ರೋಹಿಣಿನೂ ಸಹ ತುಂಬ ಬೇಜಾರು ಮಾಡ್ಕೊತಾಳೆ. ಈ ಕಡೆ ಡ್ರೈವರ್ ಹತ್ರ ಬಂದು ಅವ್ರು ಎಷ್ಟು ಕೊಡಬೇಕು ಆ ದುಡ್ಡು ರಿಟರ್ನ್ ಕೊಡಿ, ನಾನು ನಿಮ್ಗೆ ಚೇಂಜ್ ಕೊಡ್ತೀನಿ ಅಂತ ಹೇಳಿ ಈ ಕಡೆ ರೋಹಿಣಿ ಅಂತಾಳೆ. ಅದಕ್ಕೆ ಡ್ರೈವರು ಆಟೋಲ್ಲಿ ಬಂದಿದ್ದವರು ದುಡ್ಡು ಕೊಟ್ಟಿದ್ದ ಅವರು ನೀವೇನಕ್ರಿ ದುಡ್ಡು ಕೇಳ್ತಾ ಇದ್ದೀರಾ, ಆಗಲ್ಲ ಕೊಡೋದಿಲ್ಲ ಹೋಗ್ರಿ ಅಂದ್ಕೊಂಡು ಯಪ್ಪ ಅವ್ರ ಪಾಡ್ಗವ್ರು ಹೋಗ್ಬಿಡ್ತಾರೆ. ಈ ಕಡೆ ರೋಹಿಣಿನೂ ಸಹ ಬೈಕೊಂಡು ಮನೆ ಒಳಗಡೆ ಬರ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ರೋಹಿಣಿ ಶಾಂತಿನ ಯಾವ ರೀತಿ ಒಪ್ಪಿಸ್ತಾರೆ ಅನ್ನೋದನ್ನು ನೋಡೋಣ. ಆದಷ್ಟು ನಾನು ವಿಡಿಯೋಸ್ ಇಷ್ಟ ಲೈಕ್ ಮಾಡಿ ಶೇರ್